ಸಾರಿ ರಾಮ್, ನಾನು ಅವತ್ತು ನಿಮಗೆ ಅವಮಾನ ಮಾಡಿದ್ದಕ್ಕೆ ದೇವರು ನನಗೆ ಏನು ಶಿಕ್ಷೆ ಕೊಟ್ಟರು ನಾನು ಸಹಿಸ್ಕೋತಿದ್ದೆ. ಬಹುಶಃ ನಿಮ್ಮನ್ನ ಈ ಸ್ಥಿತಿಲಿ ನೋಡೋದೇ ನನಗೆ ಶಿಕ್ಷೆ ಅನಿಸುತ್ತೆ. ಹೆಜ್ಜೆ ನಡೆಯೋಕ್ಕೆ ಕಾಲು ನೋವು ಅಂತ ಹೇಳ್ತಾಳೆ, ಈಗ ಇಷ್ಟೆಲ್ಲ ಮಾಡ್ತಿದ್ದಾಳೆ. ರಾಮ್ಗೋಸ್ಕರ ಎಲ್ಲ ನೋವು ತಡ್ಕೋತಿದ್ದಾಳೆ. ದೇವ್ರೆ, ಈ ಮಗುಗೋಸ್ಕರ ಹಾಗೆ ನನಗೋಸ್ಕರ ರಾಮ್ ಬೇಗ ಚೇತರಿಸ್ಕೊಂಡು ಬರಲಿ. ಸಿಹಿ, ನನ್ನ ವಯಸ್ಸು ಚಿಕ್ಕದಾದರೂ ಮನಸ್ಸು ತುಂಬ ದೊಡ್ಡದು. ರಾಮ್ ಹುಷಾರಾಗಕ್ಕೆ ನಿನ್ನ ಹಾರೈಕೆ ಒಂದೇ ಸಾಕು. ಅಮ್ಮ, ನನ್ನ ಫ್ರೆಂಡು ದೇವರು ನನ್ನ ಫ್ರೆಂಡ್ನ ಬೇಗ ಹುಷಾರು ಮಾಡ್ತಾರೆ ಅಲ್ವಾ? ಮಕ್ಕಳು ಮನಸ್ಸು ತುಂಬ ಪರಿಶುದ್ಧವಾದದ್ದು. ಆ ಮನಸ್ಸಿಂದ ಏನೇ ಬೇಡ್ಕೊಂಡ್ರೂ ಅದು ಬೇಗ ಆಗತ್ತೆ. ಫ್ರೆಂಡ್ ಬೇಗ ಹುಷಾರಾಗ್ತಾರೆ. ಕಾಲ್ ಬೇರೆ ಪಿಕ್ ಮಾಡ್ತಾ ಇಲ್ಲ. ಈ ಸೀತಾ ಅವ್ರು ಯಾಕೆ ಇನ್ನೂ ಸೂರ್ಯನ ಮೀಟ್ ಮಾಡಕ್ಕೆ ಹೋಗಿಲ್ಲ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಅಥವಾ ಸೀತಾ ಅವ್ರಿಗೆ ಸೂರ್ಯನ ಮೀಟ್ ಮಾಡಕ್ಕೆ ಏನಾದರೂ ಮುಜುಗರನಾ? ರಾಮ್ ಮತ್ತೆ ಸೀತಾ ಮಧ್ಯೆ ಏನಾದರೂ ಪ್ರಾಬ್ಲಮ್? ಏನೇ ಪ್ರಾಬ್ಲಮ್ ಆಗಿದ್ರೆ ಒಂದು ಕಾಲ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಸೂರ್ಯ ಪಾಪ ಒಬ್ಬನೇ ಕಾಯ್ತಿದ್ದಾನೆ. ಅಶೋಕ್, ಬೆಳಗ್ಗೆಯಿಂದ ಇಲ್ಲದೆ ಇದೆಯಾ? ಟಯರ್ಡ್ ಆಗಿರುತ್ತೆ. ನೀನು ಹೋಗಿ ಸ್ವಲ್ಪ ರೆಸ್ಟ್ ತಗೋ. ಯಾವುದಾದ್ರೂ ಮೀಟಿಂಗ್ಸ್ ಇದ್ದರೆ ಅಟೆಂಡ್ ಮಾಡಿ. ನಾನು ಅಪ್ಪನ ನೋಡ್ಕೋತೀನಿ. ಇಲ್ಲ, ನನಗಿಲ್ಲಿರೋಕ್ಕೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ, ನನಗೂ ಅರ್ಥ ಆಗುತ್ತೆ. ಯು ಆಲ್ಸೋ ನೀಡ್ ಸಮ್ ರೆಸ್ಟ್. ನೀ ಹೋಗು, ನಾನು ಇಲ್ಲೇ ಇರ್ತೀನಿ. ಅಪ್ಪನ ನೋಡ್ಕೊಳ್ಳೋದು ಅಂಥ ದೊಡ್ಡ ವಿಷಯ ಅಲ್ಲ ನನಗೆ. ನಾನು ಇಲ್ಲಿಂದ ಹೋದರೆ ಸಿಚುವೇಶನ್ ಬೇರೆಯೇ ಆಗುತ್ತೆ. ನೀವು ಆಲ್ರೆಡಿ ಒಂದು ತಪ್ಪು ಮಾಡಿದ್ದೀರಾ. ಅದನ್ನು ಕಣ್ಣಾರೆ ನೋಡಿದ್ಮೇಲಂತೂ ನಾನು ಇಲ್ಲಿಂದ ಹೋಗೋ ತಪ್ಪು ಮಾಡೋದೇ. ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಬಿಟ್ಟರೆ ಅಪ್ಪನ ಯಾರೂ ನೋಡ್ಕೊಳ್ಳಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಯಾಕೆ? ನನ್ನ ಮೇಲೂ ನಂಬಿಕೆ ಇಲ್ವಾ? ನಂಬಿಕೆ ಅನ್ನೋ ತುಂಬ ದೊಡ್ಡ ವಿಷಯ ಬಿಡಿ. ಅದ್ರ ಬಗ್ಗೆ ಮಾತಾಡೋ ಟೈಮು ಪೇಷನ್ಸ್ ಎರಡೂ ನನಗಿಲ್ಲ. ಅರ್ಥ ಆಗಲಿಲ್ಲ. ಏನಿಲ್ಲ, ನಾನು ಇಲ್ಲೇ ಇರ್ತೀನಿ ಅಷ್ಟೇ. ಈಗ ನಿನಗೆ ಅಪ್ಪನ ಬಿಟ್ಟರೆ ಬೇರೆ ಯಾವುದು ಮುಖ್ಯ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಮಾತ್ರ ಅಲ್ಲ, ಯಾವಾಗಲೂ. ಎಲ್ಲದಕ್ಕಿಂತ ನನಗೆ ರಾಮೇ ಮುಖ್ಯ.
ಐ ಅಂಡರ್ಸ್ಟ್ಯಾಂಡ್. ನೀನು ಇಲ್ಲೇ ಇರ್ತೀನಿ ಅನ್ನೋದಾದರೆ ನಾನಿದ್ದೇನು ಪ್ರಯೋಜನ ಇಲ್ಲ. ನಾನು ಮನೆಗೆ ಹೊರಟಿರ್ತೀನಿ. ಏನಾದರೂ ಇದ್ದರೆ ಕಾಲ್ ಮಾಡು. ಅಶೋಕ್, ಅಪ್ಪು ಹುಷಾರಾಗೋದು ನಿನಗೆಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ. ನೆನಪಿರಿ. ರಾಮ ಹೇಗಿದನೋ ಏನೋ, ಅವನ ಬಗ್ಗೆ ನ್ಯೂಸೇ ಬರ್ತಾ ಇಲ್ಲ. ಈ ಟಿವಿಯವ್ರಿಗೆ ಬೇರೆ ಸುದ್ದಿ ಸಿಕ್ಕಿರ್ಬೇಕು, ಅದಕ್ಕೆ ರಾಮನ್ ಬಗ್ಗೆ ಹೇಳ್ತಾ ಇಲ್ಲ. ಇಡೀ ದಿನ ನಾನು ಕುತ್ಕೊಂಡು ಸುಲಿತೀನಿ, ನೀನ್ ಬಂದ್ ತಿನ್ನು. ರಾತ್ರಿ ಹುಳಿ ಮಾಡಕ್ ಬೇಕಲ್ಲಿ. ಬಹುಶಃ ರಾಮ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಯಮನನ್ನು ಗೆಲ್ಲುವನೇ ರಾಮ ಅಂತ ಹೆಡ್ಲೈನ್ಸ್ ಬರ್ತಾ ಇತ್ತು. ಯಮಪುರಿಗೆ ಹಿಂದಿರುಗಿದ ಯಮ. ರಾಮ ಆರಾಮಾಗಿರ್ಬೇಕು, ಖುಷಿ ಪಡು. ಯಮ ಎಲ್ಲೋ ಹೋಗಿಲ್ಲ. ಯಮ ಇಸ್ ಹಿಯರ್. ಸರ್, ಏನ್ ಸರ್ ನೀವಿಲ್ಲಿ? ಯಾಕೆ ಬರಬಾರ್ದಾಗಿತ್ತ? ಓಹೋ, ಏನು ಆರಾಮಾಗಿ ಕೂತ್ಕೊಂಡು ನ್ಯೂಸ್ ನೋಡ್ತಾ ಇದ್ದೀರಾ? ಸರ್, ಈಗ ನ್ಯೂಸ್ ಅಲ್ಲಿ ಅಲ್ವಾ ಹೊಸ ಹೊಸ ಟ್ವಿಸ್ಟ್ಗಳು ಸಿಗೋದು. ಹ್ಞೂ ಸರ್, ಈಗ ನಡೀತಿರೋ ಟ್ವಿಸ್ಟ್ ರಾಮಂಗೆ ಆಕ್ಸಿಡೆಂಟ್ ಆಗಿದೆಯಂತೆ. ನಿಮ್ ತನಕ ಬಂತ ಸುದ್ದಿ? ಸರ್, ಯಾಕೆ ನಗು? ಅರ್ಥ ಆಗ್ಲಿಲ್ಲ. ನಿಮಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಮಾತ್ರ ಗೊತ್ತು, ಆದರೆ ನನಗೆ ಹೇಗಾಯಿತು, ಯಾವಾಗಾಯಿತು, ಯಾರು ಮಾಡಿದ್ರು ಅಂತ ಎಲ್ಲ ಗೊತ್ತು. ಹೇಗಾಯ್ತು ಸರ್? ಯಾರು ಮಾಡಿಸಿದ್ದು? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಮೊದಲು ಈ ಹಳಸಿಂದೆ ಕಾಳಿನ ಹುಳಿ ಮಾಡಿ ಊಟ ಮಾಡ್ತಾ ಆರಾಮಾಗಿ ಮಾತಾಡೋಣ. ರುಚಿಯಾಗಿ ಊಟ ಮಾಡಿ ತುಂಬ ದಿವಸ ಆಯಿತು. ಹೋಗಿ. ಸರ್, ಲಗೇಜ್ ಇದೆ. ನಾನು ಎಲ್ಲಿರ್ತೀನೋ ಅಲ್ಲೇ ತಾನೇ ಇರಬೇಕು. ಅಂದ್ರೆ ನೀವು ಇರ್ತೀರಾ? ಶ್ರೀರಾಮನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು. ಅವ್ರಿಗೆ ಹುಷಾರಿಲ್ಲ, ಆದರೆ ಪೂಜೆ ಸಾಮಾನು ಏನೂ ತಂದಿಲ್ಲ. ಪರವಾಗಿಲ್ಲ ಅಲ್ವಾ? ದೇವರಿಗೆ ಬೇಕಾಗಿರೋದು ಭಕ್ತಿ, ಅದು ನಿಮ್ಮ ಮನಸ್ಸಲ್ಲಿದ್ದರೆ ಅಷ್ಟೇ ಸಾಕು. ಶ್ರೀರಾಮ್ ನಿಮ್ಮ ಯಜಮಾನ್ರೇನಮ್ಮ. ओम पूर्वचरिता एवं गुणा विशेषणाविष्टायामस्यां श्रितो ममोपार्था समस्तादृतक्षे द्वारा अनेन तस्या गोत्रोद्भूस्याः श्रीरामनामधेयस्याः सह कुटुम्बपरिवारस्य इष्टार्थ सिद्धिरस्तु। ओम शिवाय नमः, महेश्वराय नमः, शंभवे नमः, विनागिने नमः।
ದೀರ್ಘ ಸುಮಂಗಲ್ಯಾಭಿವೃದ್ಧಿರಸ್ತುತ ಶ್ರೀ ಕುಲದೇವತಸ್ಯ ಇಷ್ಟದೇವತಿಷ್ಟಾರ್ಥ ಸಿದ್ಧಿರಸ್ತೋ ಶ್ರೀ ಉಮಾ ಮಾಹೇಶ್ವರ ಸ್ವಾಮಿ ದೇವತಿಷ್ಟಾರ್ಥ ಸಿದ್ಧಿರಸ್ತೋ ಆಯುರಾರೋಗ್ಯ ನಿಮ್ಮ ಯಜಮಾನ ಶೀಘ್ರವಾಗಿ ಗುಣಮುಖ ಆಗಲಿ ಎಲ್ಲ ಆಶೀರ್ವಾದ ಮಾಡಿ. ಸೀತಮ್ಮ, ಅರ್ಚಕರು ಯಜಮಾನ ಅಂದರು, ಹಂಗಂದ್ರೆ ಗಂಡನ? ನಿನ್ನ ಫ್ರೆಂಡ್ ಹೆಸ್ರಲ್ಲಲ್ವಾ ಅರ್ಚನೆ ಮಾಡಿಸಿದ್ದು. ಅರ್ಚಕರು ಗೊತ್ತಿಲ್ಲದೆ ಹೇಳಿಬಿಟ್ರು. ನನಗೂ ಆ ಕ್ಷಣಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಹೋಗ್ಲಿ ಬಿಡು ಸೀತಮ್ಮ, ನನ್ನ ಫ್ರೆಂಡು ನಿನಗೆ ಯಜಮಾನ್ರೇ ಅಲ್ವಾ? ಬಾಸ್ ಅಂದರೆ ಯಜಮಾನ ಅಂತ ತಾನೇ ಮೀನಿಂಗು. ಸರಿ ಬಾ, ಮನೆಗೆ ಹೋಗೋಣ. ಏನು ಅಶೋಕ, ಸೀತಾ ಇನ್ನೂ ಬರಲಿಲ್ವಲ್ಲೋ? ರಾತ್ರಿ ಆಗಿದೆ, ನನಗನ್ಸುತ್ತೆ ಇನ್ನು ಬರೋದಿಲ್ಲ. ನಾನು ಅವ್ರಿಗೆ ಫೋನ್ ಮಾಡಿದೆ ಸೂರಿ, ಅವ್ರು ಪಿಕ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಯಾವುದೋ ತೊಂದರೆ ಸಿಗಾಕೊಂಡಿದ್ದಾರೆ ಅನಿಸುತ್ತೆ. ಇಲ್ಲದೋದ್ರೆ ಹೇಳಿದ ಟೈಮ್ಗೆ ಬರೆದಿರೋ ವ್ಯಕ್ತಿ ಅಲ್ಲ ಅವರು, ಬಂದೇ ಬರ್ತಾರೆ. ಇಟ್ಸ್ ಓಕೆ, ಎಲ್ರಿಗೂ ಅವ್ರದ್ದೇ ಆದ ತೊಂದರೆ ಇದ್ದೇ ಇರುತ್ತೆ, ನನಗೆ ಅರ್ಥ ಆಗುತ್ತೆ. ಸರಿ, ನಾಳೆ ಆಫೀಸ್ ಅವರ್ಸಲ್ಲಿ ಭೇಟಿ ಮಾಡ್ತೀನಿ ಬಿಡು. ಸರಿ ಸೂರಿ, ನಾಳೆ ಆಫೀಸ್ ಅವರ್ಸಲ್ಲಿ ಸೀತಾ ಅವ್ರ ಜೊತೆ ಮಾತಾಡೋದ್ರ ಜೊತೆಗೆ ರಾಮ್ ಹುಷಾರಾಗಿ ಮತ್ತೆ ಆಫೀಸಿಗೆ ಬರೋ ಥರ ಆಗೋವರೆಗೂ ನಿನ್ನ ಪ್ರೆಸೆನ್ಸ್ ಆಫೀಸಲ್ಲಿ ಇರಬೇಕಾಗುತ್ತೆ. ಓ, ಏನು ಹಿಂಗಂತೀಯ? ನಾನು ಆಫೀಸ್ಗೆ ಹೋಗ್ಬೇಕಾ? ಸಾರಿ ಸೂರಿ, ಈ ವಯಸ್ಸಲ್ಲಿ ನಿನಗೆ ಆಫೀಸ್ಗೆ ಹೋಗು ಅಂತ ಹೇಳ್ತಾ ಇದ್ದೀನಿ, ಏನು ಅನ್ಕೋಬೇಡ. ನಾನಂತೂ ಹಾಸ್ಪಿಟಲ್ ಬಿಟ್ಟು ಎಲ್ಲೂ ಹೋಗಲ್ಲ. ರಾಮ್ ಹುಷಾರಾಗೋವರೆಗೂ ನಾನಿಲ್ಲೇ. ಆಯ್ತಪ್ಪ, ನೀನು ಅಲ್ಲೇ ಇರು. ನನಗೆ ಆಫೀಸ್ಗೆ ಹೋಗೋದೇನು ದೊಡ್ಡದಲ್ಲ, ಮೊಮ್ಮಗನಿಗೋಸ್ಕರ ಹೋಗ್ತೀನಿ. ಒಟ್ಟಲ್ಲಿ ರಾಮ ಮೊದಲಿನ ಥರ ಆದ್ರೆ ಸಾಕಪ್ಪ. ಈಗ ಹೇಗಿದ್ದಾನೋ? ನಾನು ಬರಲ್ಲ? ಬೇಡ ಬೇಡ, ನೀನು ಬರಕ್ಕೆ ಹೋಗ್ಬೇಡ. ಎಚ್ಚರ ಆದರೆ ನಾನೇ ನಿಂಗೆ ಫೋನ್ ಮಾಡ್ತೀನಿ. ನೀನು ಸುಮ್ಮನೆ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡ. ಕಣ್ ತುಂಬ ನಿದ್ದೆ ಮಾಡು. ನಿನ್ನ ಮೊಮ್ಮಗ ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಸೇರ್ತಾನೆ. ಅಷ್ಟಾದ್ರೂ ಸಾಕು ಕಣ. ಆ ಚಾಂದನಿ ಮತ್ತೆ ರಾಮ್ ಹತ್ರ ಸುಳಿಬಾರ್ದು ಅಂತಂದರೆ ನಾನಿಲ್ಲಿ ಕಾವಲು ಕಾಯಲೇಬೇಕು. ಆಫೀಸಲ್ಲಿ ಚರಂಡಿ ಅಂತವ್ರು ಮತ್ತೆ ಹುಟ್ಟಬಾರ್ದು ಅಂತಂದರೆ ನೀನು ಆಫೀಸ್ಗೆ ಹೋಗಲೇಬೇಕು. ಈಗ ಸದ್ಯದ ಪರಿಸ್ಥಿತಿಲಿ ನಾನು ನಿನ್ನನ್ನು ಬಿಟ್ಟರೆ ಇನ್ಯಾರೂ ನಂಬಕ್ಕಾಗ್ತಿಲ್ಲ ಸೂರ್ಯ. ಹೌ ಡೇ ಯು! ನನ್ನ ಪರ್ಮಿಷನ್ ಇಲ್ಲದೆ ಹಾಸ್ಪಿಟ್ಲಿಗೆ ಬರ್ತೀಯಾ? ಏನು ಸಡನ್ ಆಗಿ ರಾಮ್ ಮೇಲೆ ಇಷ್ಟೊಂದು ಪ್ರೀತಿ? ರಾಮ್ಗೆ ಆಕ್ಸಿಡೆಂಟ್ ಆಗಿರೋದು ಕೇಳಿ ಐ ಕುಡಂಟ್ ಸ್ಟಾಪ್ ಮೈ ಸೆಲ್ಫ್ ಚಿಕ್ಕಿ. ನಿಮಗೆ ಗೊತ್ತಲ್ವಾ ರಾಮ್ ಮತ್ತು ನಾನು ಹೇಗಿದ್ವಿ ಅಂತ. ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಗೊತ್ತಾ? ಹಾಗಿರೋದಕ್ಕೆ ಮಾಡಿದ್ದೆ ನಾನಲ್ವಾ ಚಾಂದಿನಿ? ಏನು ಪ್ರೀತಿ ತೋರಿಸೋದ್ರಲ್ಲಿ ನನ್ನನ್ನೇ ಮೀರಿಸ್ತಾ ಇದೆಯಾ? ರಾಮನ್ನ ಪ್ರೀತಿ ಮಾಡು ಅಂದೆ, ಮಾಡಿದೆ. ಬಿಟ್ಟು ಹೋಗು ಅಂತಂದೆ, ಬಿಟ್ಟು ಹೋದೆ. ಈಗ ನಾನು ಹೇಳ್ತಾ ಇದ್ದೀನಿ, ಇಲ್ಲೇ ಇರು, ಅವನ ಜೀವನದಲ್ಲಿರು.
ಚಿಕ್ಕಿ? ಹೋದ್ಸಲ ಬರೀ ಆಫೀಸಲ್ಲಿ ಆಟ ಆಡೋದಕ್ಕೆ ಹೇಳಿದ್ದೆ. ಈ ಸಲ ದೇಸಾಯಿ ಕುಟುಂಬದಲ್ಲಿ ಆಟ ಆಡು. ವಾವ್ ಚಿಕ್ಕಿ, ನನಗೂ ಅದೇ ಬೇಕಿತ್ತು. ಅದೇ ಬೇಕಿತ್ತು ಅಂದರೆ ದೇಸಾಯಿ ಗ್ರೂಪ್ಸಾ? ನೋ, ರಾಮ್ ಬೇಕು ನನಗೆ. ಅವನ್ನ ಇವತ್ತು ನೋಡಿದಾಗ ಯಾಕಾದ್ರೂ ಬಿಟ್ಟೋದ್ನೋ ಅಂತ ಅನ್ನಿಸ್ತು. ನಾನು ಇವಾಗಲೂ ಅವನ ಜೊತೆನೇ ಇರೋ ಥರ ಆಗಬಾರ್ದಾ ಅಂತ ಅನ್ನಿಸ್ತಿದೆ. ನೀವು ಹೀಗೆ ಹೇಳ್ತಿದ್ದೀರಿ. ನನಗೆ ಅವನ ಜೊತೆ ಪ್ರೀತಿ ಮಾಡೋ ಥರ ನಾಟಕ ಆಡೋದಕ್ಕೆ ಆಗ್ತಿಲ್ಲ. ನಾನು ನಿಜವಾಗ್ಲೂ ಅವನ್ನ ಪ್ರೀತಿ ಮಾಡ್ಬೋದಾ? ಹೌ ಸ್ವೀಟ್. ಪ್ರೀತಿಗೋಸ್ಕರ ದುಡ್ಡು ತಗೊಂಡು ಹೋದವಳಲ್ಲಿ ಹೃದಯನೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನಿನ್ನ ಹೃದಯನೂ ನಾರ್ಮಲ್ ಆಗೇ ಕೆಲಸ ಮಾಡ್ತಾ ಇದೆ. ಎನಿವೇಸ್, ಹಳೆಯದನ್ನೆಲ್ಲ ಬಿಟ್ಟಾಕು. ಇನ್ನು ಮುಂದೆ ರಾಮ್ ನಿನ್ನೋನ್. ನಿನ್ನ ಪ್ರೀತಿನ ಸಪೋರ್ಟ್ ಮಾಡೋದಕ್ಕೆ ನಾನು ಇದ್ದೇ ಇರ್ತೀನಿ. ನಿಜವಾಗ್ಲೂ ಥ್ಯಾಂಕ್ಸ್ ಚಿಕ್ಕಿ. ಪರ್ಫೆಕ್ಟ್ ಟೈಮಿಂಗ್ ಚಾಂದಿನಿ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ. ನೀನು ಮತ್ತೆ ರಾಮನಿಗೆ ಹತ್ರ ಆದೆ ಅಂತಂದರೆ ಆ ಸೀತಾ ದೂರ ಆಗ್ತಾಳೆ. ನನಗೂ ಬೇಕಾಗಿರೋದು ಅದೇ. ನಿನ್ನ ಜುಟ್ಟು ನನ್ನ ಕೈಯಲ್ಲಿರುತ್ತೆ. ಬಾಲ ಬಿಚ್ಚಿದೋ ದುಡ್ಡುಗೋಸ್ಕರ ಪ್ರೀತಿ ಮಾಡಿದ್ಲು ಅಂತ ನಿನ್ನ ಕತೆನ ಬಿಚ್ಚಿಡ್ತೀನಿ. ಆಗ ನನ್ನ ಮುದ್ದು ರಾಮ ಸೀತಾ ಸಿಗಲಿಲ್ಲ ಅಂತ ಒದ್ದಾಡ್ತಾನೆ. ನೀನು ಮಾಡಿದ ನೆನೆಸ್ಕೊಂಡು ನರಳಾಡ್ತಾನೆ. ಬ್ರಿಲಿಯಂಟ್, ಬ್ರಿಲಿಯಂಟ್. ಹಲೋ. ಹಲೋ. ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಏನೋ, ಸುಮ್ಮನೆ ಕಾಲ್ ಮಾಡಿ ಡಿಸ್ಟರ್ಬ್ ಯಾಕೆ ಮಾಡೋದು ಅಂತ ಸುಮ್ಮನಿದ್ದೆ. ರಾಮವ್ರು ಹೇಗಿದ್ದಾರೆ ಇವಾಗ? ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್. ರಾಮ್ಗಿನ್ನೂ ಸರಿಯಾಗಿ ಪ್ರಜ್ಞೆ ಬಂದಿಲ್ಲ. ಯು ಪ್ಲೀಸ್ ಡೋಂಟ್ ವರಿ ಆಯಿತಾ? ಅವ್ರು ತುಂಬ ಬೇಗ ಹುಷಾರಾಗ್ತಾರೆ. ರಾಮ್ಗೆ ಫುಲ್ ಪ್ರಜ್ಞೆ ಬರೋವರೆಗೂ ನಾನು ಅವನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅವನ ಜೊತೆಗೆ ಇರ್ತೀನಿ. ರಾಮ್ ವಾಪಸ್ ಆಫೀಸಿಗೆ ಬರುವಾಗಲೇ ನಾನು ಅವನ ಜೊತೆ ಬರೋದು. ಐ ಅಂಡರ್ಸ್ಟ್ಯಾಂಡ್. ನೀವಲ್ಲದೆ ಇನ್ಯಾರಲ್ಲಿ ಜೊತೆಗಿದ್ದವ್ರನ್ನ ನೋಡ್ಕೊಳಕ್ಕಾಗತ್ತೆ ಹೇಳಿ? ಸೀತಾ ಅವ್ರು ಹೇಗಿದ್ದಾರೆ? ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಅವಳ ಕತೆ ಯಾಕೆ ಕೇಳ್ತೀರಾ? ಸಿಹಿ ಒಂದು ಸ್ವಲ್ಪ ಹೊತ್ತು ನಾಪತ್ತೆ ಆಗಿಬಿಟ್ಟಿದ್ಲು. ನಾವೆಲ್ಲರೂ ಎಷ್ಟು ಗಾಬರಿ ಆಗಿಬಿಟ್ಟಿದ್ವಿ ಗೊತ್ತಾ? ಆಮೇಲೆ ಗೊತ್ತಾಯಿತು ಅವಳು ರಾಮ್ಗೋಸ್ಕರ ಪ್ರೇ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ. ಸೀತಾನೂ ಅಲ್ಲಿಗೆ ಹೋಗಿದ್ದಾಳೆ ಇವಾಗ. ಓಕೆ, ಸದ್ಯ ಸಿಹಿ ಸಿಕ್ಕಿದ್ಲಲ್ಲ. ಸೀತಾ ಅವರು ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಬೆಟ್ರು. ಯಾಕೆ, ಏನಾಯಿತು? ನಾನು ಬ್ಲಡ್ ಕೊಟ್ಟೆ ಅಂತ ಮನೆಯವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ. ರಾಮ್ಗೂ ಕೂಡ ಗೊತ್ತಾಗಬಾರ್ದು. ನೀವು ಹೇಳಿದ್ರೆ ನನ್ನ ಮೇಲೆ ಆಣೆ ಸರ್. ನೀವೇನಾದರೂ ನನ್ನಿಂದ ಮುಚ್ಚಿಡ್ತಿದ್ದೀರಾ? ಅಥವಾ ಒಂದು ವಿಷಯ ಹೇಗೆ ಹೇಳೋದು ಅಂತ ಗೊತ್ತಾಗ್ತೆ ಯೋಚನೆ ಮಾಡ್ತಿದ್ದೀರಾ? ಈ ವಿಷಯ ಹೇಳಬೇಕು ಅಂತ ಅಂದ್ಕೊಂಡ್ರೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸೀತಾ ಅವ್ರು ಆಣೆ ಮಾಡಿಸ್ಕೊಂಡಿದ್ದಾರೆ ಯಾರಿಗೂ ಹೇಳಬಾರ್ದು ಅಂತ. ಹಾಗಂತ ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಡಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಸೀತಾ ಅವ್ರು ಮಾಡಿರೋ ಪ್ರಾಮಿಸು ಮೀರೋಕ್ಕಾಗಲ್ಲ. ಅಂಥದ್ದೇನು ವಿಷಯ? ಅದೇ ಹೇಳಿದ್ನಲ್ಲ, ಹೇಳೋಕ್ಕಾಗಲ್ಲ. ಪ್ಲೀಸ್ ನೀವೇ ಹೇಗಾದರೂ ತಿಳ್ಕೊಳ್ಳಿ. ಬಟ್ ಸೀತಾ ಅವ್ರಿಗೆ ರೆಸ್ಟ್ ಬೇಕು. ಪ್ಲೀಸ್ ಅವ್ರನ್ನ ನೋಡ್ಕೊಡಿ. ಓಕೆ, ನಾನಿವತ್ತು ಪಿ ಜಿಗೆ ಹೋಗ್ತಿಲ್ಲ, ಇಲ್ಲೇ ಉಳ್ಕೋತೀನಿ. ಆಲ್ಸೋ ನೀವು ಹುಷಾರು. ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಮಾಡಿ. ನೀವು ಹುಷಾರಾಗಿದ್ರೇ ರಾಮ್ನು ನೋಡ್ಕೊಳಕ್ಕಾಗೋದು. ಥ್ಯಾಂಕ್ ಯು.
ನನ್ನ ತಂಗಿ ಬರ್ತೀನಿ ಅಂತ ಹೇಳಿದಾಳೆ. ಓಕೆ, ಮಿಸ್ ಯು. ಐ ಮಿಸ್ ಯು ಟು. ಟೇಕ್ ಕೇರ್. ಬಾಯ್. ಗೆಟ್ ವೆಲ್ ಸೂನ್ ಮೈ ಡಿಯರ್ ರಾಮ್. ನಾವಿಬ್ಬರು ದೂರ ಇರಬಹುದು, ಬಟ್ ಯು ಆರ್ ಆಲ್ವೇಸ್ ದೇರ್ ಇನ್ ಮೈ ಹಾರ್ಟ್. ರಾಮ್ ಇವಾಗ ಮಾತಾಡೋ ಸ್ಥಿತಿಲಿಲ್ಲ, ಆದರೆ ಹುಷಾರಾದ್ಮೇಲೆ ನನ್ನ ಮೆಸೇಜ್ನ ನೋಡ್ತಾನೆ. ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅವನ್ನ ಅಂತ ಅವನಿಗೂ ಗೊತ್ತಾಗತ್ತೆ. ಚಾಂದಿನಿ ಮೆಸೇಜು. ಐಮ್ ಸಾರಿ ಮಗ, ಇದು ನಿನ್ನ ಪರ್ಸ್ನಲ್ಲು. ಬಟ್ ನಿನಗೆ ಒಳ್ಳೇದಾಗಬೇಕು ಅಂತಂದರೆ ಐ ಹ್ಯಾವ್ ಟು ಕ್ರಾಸ್ ಮೈ ಲಿಮಿಟ್ಸ್. ಒಳ್ಳೇದು ಮಾಡೋಕ್ಕಂತೂ ಬಂದಿಲ್ಲ ಇವಳು. ಇದನ್ನು ಹೀಗೆ ಬಿಟ್ಟರೆ ಇವಳು ಇನ್ನೂ ಹತ್ರ ಆಗಕ್ಕೆ ಟ್ರೈ ಮಾಡ್ತಾಳೆ. ರಾಮ್, ಅಶೋಕ, ಹೌ ಡೇರ್ ಇಸ್ ಹಿ? ರಾಮ್ ಮೆಸೇಜಸ್ನೆಲ್ಲ ಇವನು ನೋಡ್ತಾನ? ಹೌ ಚೀಪ್. ಅಷ್ಟಕ್ಕೂ ಇವನು ಯಾರು ನನ್ನನ್ನು ನನ್ನ ರಾಮಿಂದ ದೂರ ಇರು ಅಂತ ಹೇಳೋದಕ್ಕೆ? ಮಾಡ್ತಿದ್ದಾನಂತೆ ಬ್ಲಡಿ. ಅಷ್ಟಕ್ಕೂ ಇವನಿಗೆ ಏನು ಗೊತ್ತು? ನನ್ನ ರಾಮ್ ನಾನು ಯಾವಾಗಲೇ ಬಂದರೂ ನನ್ನನ್ನು ಒಪ್ಕೊಳ್ತಾನೆ. ಅಶೋಕ್ಗೆ ನಾನು ಏನು ಅಂತ ಇನ್ನೂ ಗೊತ್ತಿಲ್ಲ. ನನ್ನನ್ನು ರಾಮಿಂದ ದೂರ ಇಡೋದಕ್ಕೆ ನೋಡ್ತಾ ಇದೆಯಾ ಅಲ್ವಾ? ರಾಮೇ ನನ್ನ ಹತ್ರ ಬರ್ತಾನೆ, ಬರೋ ಥರ ನಾನು ಮಾಡ್ತೀನಿ. ನೋಡ್ತಾ ಇರು.